ಇನ್ಯಾರು? ಅದಾಗದೆ ಕೆಳಗೆ ಬಿದ್ದೋಯ್ತಮ್ಮ. ಟೀಪೈ ಮೇಲೆ ಯಾರಾದರೂ ಇಡ್ತಾರಾ? ಕೆಳಗಿಡ್ಬೇಕಾಗಿತ್ತು, ಇಲ್ಲ ಅಂದ್ರೆ ಅತ್ತೆ ತಲೆ ಮೇಲೆ ಇಡ್ಬೇಕಿತ್ತು. ಸ್ವಲ್ಪ ಹೊತ್ತು ಹೊರ್ತಿದ್ರಲ್ವಾ? ಏಯ್, ಅದೇ ಅತ್ತೆ, ಮಡಿಕೆ ತಲೆ ಮೇಲೆ ಇಟ್ಕೊಂಡ್ರೆ ಗೋಪಿಗೆ ತರ ಕಾಣಿಸ್ತೀರಾ ಅಂತ ಹೇಳ್ತಿದೀನಿ. ಆ ಮಿಷನ್ನು, ಆ ಸೆಟಪ್ಪು ಎಲ್ಲ ಹೊಸದಾಗಿದೆ. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ಯಾ ಬ್ರೋ? ನನಗೂ ಸರಿಯಾಗಿ ಗೊತ್ತಿಲ್ಲ. ಟ್ರೈ ಮಾಡಿದೆ ಅಷ್ಟೇನೆ, ಫ್ಲಾಪ್ ಆಗೋಯ್ತು. ಡೋಂಟ್ ವರಿ ವಲ್ಲಭ, ಈ ಸಲ ಸಕ್ಸಸ್ ಆಗ್ತೀಯಾ? ಮತ್ತೆ ದೊಡ್ಡತಿಗೆ ಬರ್ಬೇಕಲ್ಲ. ಅಮ್ಮ ಅವ್ರಿಗೂ ಭಾವ ಮಾಡಿರೋ ಪ್ರಯೋಗಕ್ಕೂ ಏನ್ ಸಂಬಂಧ ಚಿಕ್ಕಮ್ಮ? ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲಮ್ಮ. ಶ್ರಾವಣ ಶುಕ್ರವಾರ ಒಳ್ಳೆ ದಿನ, ದೊಡ್ಡಕ್ಕ ಬಂದಿದ್ದಾಳಲ್ಲ, ಮತ್ತೆ ಅಕ್ಕನ ಆತ್ಮ ಬಂದ್ರೆ ಅದರಿಂದ ಒಳ್ಳೇದಾಗದ್ ಬಿಡೋ. ಅವತ್ತು ಪ್ರಯೋಗ ಮಾಡೋಣ ಅಂತ ಹೇಳ್ತಿದ್ದಾಳೆ ನನ್ನ ಹೆಂಡತಿ. ಬಲೆ ಬಲೆ, ಎಲ್ರೂ ಒಂದೇ ವಿಷಯನ ಒಬ್ರು ಗೊತ್ತಿಲ್ದೆ ಒಬ್ರು ಗೊತ್ತಿದ್ದು ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಇವ್ರು ಇಲ್ಲಿ ಏನೇನೋ ಮಾತಾಡಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅನ್ಸ್ತಿದೆ. ಏನೂ ಇಲ್ಲ ಕಣೋ, ನೀವು ಹೊರಡಿ. ವಲ್ಲಭ, ಏನ್ ನೋಡ್ತಿದ್ಯಾ? ಅದನ್ನೆಲ್ಲ ಕ್ಲೀನ್ ಮಾಡು. ಏ ಹಾಸಿನಿ, ಕ್ಲೀನ್ ಮಾಡೆ. ನೀವ್ ಹೊಡ್ದಾಕಿ ನನಗ್ ಕೆಲ್ಸ ಕೊಡ್ತಿದ್ದೀರಾ? ಏಯ್, ದಮಕ್ಕ ನಡಿ. ಏನೇ ನೋಡ್ತಾ ಇದ್ಯಾ? ನಡಿ ಒಳಗೆ. ಯಾಕ್ರಿ ಮಾತಾಡಕ್ಕೆ ಬಿಡ್ತಿಲ್ಲ? ನಿನ್ ಬಾಯಿ ತೆಗೆದ್ರೆ ಬೇಡದಿರೋದೇ ಮಾತಾಡ್ತೀಯ. ನಡಿ ನೀನು, ನಡಿ ಬಾರೆ. ಏನ್ ನೋಡ್ತಿದ್ಯಾ? ಹೋಗು. ಏಯ್, ನಿನಗೆ ಬೇರೆ ಹೇಳ್ಬೇಕೇನ? ಹೋಗ. ಬ್ರೋ, ಆ ಮಿಷನ್ನ ನೋಡ್ತಾ ಇದ್ರೆ ಅದು ತುಂಬಾ ಸೆನ್ಸಿಟಿವ್ ಆಗಿ ಲೋ ಲೆವೆಲಲ್ಲಿ ಮಾತಾಡಿರೋ ಮಾತುಗಳನ್ನು ರೆಕಾರ್ಡ್ ಮಾಡೋದು ಅನಿಸ್ತಿದೆ. ಹೌದು, ಏನಿವಾಗ? ಯಾಕೆ ತಗೊಂಬಂದ್ರಿ? ಕೆಲ್ಸ ಇಲ್ದೇನೆ ಹೋಗಲೇ. ನೀವು ಏನೋ ಮಾಡೋಕೆ ಹೋಗಿ ಅದು ಫ್ಲಾಪ್ ಆಯ್ತು ಅಂತ ಅರ್ಥ ಆಯ್ತು ಬ್ರೋ. ನನ್ನ ಅಂದಾಜ್ ಪ್ರಕಾರ ಗಾಯತ್ರಿ ದೊಡ್ಡಮ್ಮ ವಿಶಾಲ್ ಬ್ರೋ ಜೊತೆ ಮಾತಾಡಿದ ಮಾತುಗಳನ್ನ ನೀವು ರೆಕಾರ್ಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ. ಆಮ್ ಐ ರೈಟ್? ದೊಡ್ಡ ಡಿಟೆಕ್ಟಿವ್, ಹೋಗೋ. ಏಯ್, ಹೋಗ ಸಾಕು. ತುಂಬಾ ಸಂತೋಷವಾಗಿದ್ದೀರಾ ಅನ್ಸ್ತಿದೆ. ಅನ್ಕೊಳ್ಳೋದೇನು, ನಿಜಾನೇ. ಹೌದು ನೈನಿ, ಎಷ್ಟು ದಿನ ಆಗಿತ್ತು ಅಮ್ಮನ ಮಾತು ಕೇಳಿ. ಆ ರೂಪನ ಇನ್ನ ಈ ಜನ್ಮದಲ್ಲಿ ನೋಡೋಕ್ಕಾಗಲ್ಲ ಅಂತ ನೊಂದ್ಕೋತಿದ್ ನನಗೆ ಇವತ್ತು ಅಮ್ಮನ ಮಾತು ನನ್ನಲ್ಲಿ ಹೊಸ ಉತ್ಸಾಹನ, ಚೈತನ್ಯನ ತುಂಬ ತುಂಬಿತು. ಐ ಆಮ್ ರಿಯಲಿ ಸೋ ಹ್ಯಾಪಿ. ಅಮ್ಮವ್ರ ಫೋಟೋನ ಹಾಗೆ ನೋಡ್ತಾ ಇದ್ದಾಗ್ಲೇ ಅನ್ಕೊಂಡೆ ಇವತ್ತು ಯಜಮಾನ್ರು ಖುಷಿಲಿ ನಿದ್ರೇನೂ ಮಾಡಲ್ಲ ಅಂತ. ಅಮ್ಮನ ಮಾತಂತೂ ಇನ್ನೂ ನನ್ನ ಕಿವಿಗಳಿಗೆ ಕೇಳಿಸ್ತಾನೆ ಇದೆ ನಾಯನೆ. ಕಡೆ ಪ್ರಶ್ನೆ ನಾನ್ ಕೇಳಿದ್ರು ಉತ್ತರ ಮಾತ್ರ ನೀವ್ ಕೇಳಿಸ್ಕೊಂಡ್ರಿ ಅಲ್ವಾ ಯಜಮಾನ್ರೆ? ಗಾಯತ್ರಿ ಅಮ್ಮವರು ಚಿಕ್ಕ ಮಗುವಾಗಿ ಎಲ್ಲಿದ್ದಾರೆ ಅಂತ ಹೇಳಿದ್ರು? ಆ ಪ್ರಶ್ನೆ ಕೇಳಿದೆ. ಅಮ್ಮ ಉತ್ತರ ಕೊಟ್ಟಾಗ ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ನೈನಿ. ಅದೇನು ಯಜಮಾನ್ರೆ, ನೀವು ಕೇಳಿಸ್ಕೊಂಡಿರ್ತೀರಾ, ನಾವು ನಮ್ಮ ಮಗಳನ್ನ ಕರ್ಕೊಂಬರ್ಬೋದು ಅನ್ಕೊಂಡೆ. ಎಲ್ರ ಮುಂದೆ ನಾನು ಕೇಳಿದ್ರೆ ಸರಿ ಹೋಗಲ್ಲ ಅಂತ ಸುಮ್ಮನಿದ್ದೆ. ಅಮ್ಮ ಹೇಳಿದ್ರು,
ಆದರೆ ಎಕ್ಸೈಟ್ಮೆಂಟಲ್ಲಿ ನಾನು ಜಾಸ್ತಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿಲ್ಲ. ಇಷ್ಟೊತ್ತು ನೀವು ಅಮ್ಮ ಅವ್ರ ಮಾತು ನಿಮ್ ಕಿವಿಲೇ ಗೊಯ್ಗುಡ್ತಿದೆ ಅಂತ ಹೇಳ್ತಿದ್ರಿ. ಹಾಗನ್ನ ಹೇಳಿದ್ರಿ, ಹೇಳಿರ್ತೀನಿ ಬಿಡು. ಕೇಳಿಸ್ಕೊಂಡು ಇರ್ತೀರಾ, ಆದ್ರೆ ಈಗ ಮಾತ್ರ ಏನು ಹೇಳ್ತಿಲ್ಲ. ನಾನ್ ಕೇಳ್ದಾಗ್ಲೂ ಅಮ್ಮವರು ಉತ್ತರನ ಮುಂದೆ ಹಾಕ್ತಾನೆ ಇದ್ದಾರೆ. ಹೆತ್ತ ಮಗ ಹೋದ್ ಜನ್ಮದಲ್ಲಿ ಹೆತ್ತ ತಾಯಿಗೆ ಈ ಜನ್ಮದಲ್ಲಿ ತಂದೆ ಆಗಿದ್ದಾರೆ ಅನ್ನೋ ಖುಷಿ ಕೃತಜ್ಞತೆಯಿಂದಾದ್ರೂ ಉತ್ತರ ಹೇಳಿರ್ತಾರೆ ಅಂತ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಆರಾಮಾಗಿ ಹೇಳ್ತಿದ್ದಾರಲ್ಲ ಯಜಮಾನ್ರೆ. ಸಾರಿ ನಾನಿ, ಐ ಆಮ್ ರಿಯಲಿ ವೆರಿ ಸಾರಿ. ಈಗ ಸಾರಿ ಅಂತ ಹೇಳಿ ಪ್ರಯೋಜನ ಇಲ್ಲ. ಮತ್ತೆ ಕೇಳಿದ್ರೆ ಅಮ್ಮವರು ಹೇಳ್ದೇ ಇರ್ಬೋದು. ಬಂಗಾರದಂತ ಅವಕಾಶನ ವ್ಯರ್ಥ ಮಾಡ್ಬಿಟ್ರಿ. ನಿಜವಾಗ್ಲೂ ನೀನನ್ನು ಕ್ಷಮಿಸ್ತೀಯ ನಾನಿ. ಒಂದು ವೇಳೆ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ರು. ಮಾಮ್, ಹೆಣ್ಮಕ್ಳ ಕಾಲ್ಗೆ ಗೆಜ್ಜೆ ಚೆಂದ, ಕೈಗಳಿಗೆ ಬಳೆ ಅಂದ, ಮುಖಕ್ಕೆ ಕುಂಕುಮ ಅಂದ. ಆದ್ರೆ ನಿಮ್ಗೆ ಈ ಗ್ಲೌಸೇ ಅಂದ ಅಂತ ಅನಿಸ್ತಾ ಇದೆ. ವಿಚಿತ್ರವಾಗಿದೆ ಅಂತ ನಾನು ಫೀಲ್ ಮಾಡ್ಕೊಂಡ್ರೆ ಇದ್ರಲ್ಲಿ ಬ್ಯೂಟಿ ಇದೆ ಅಂತಿದ್ಯಲ್ಲೋ. ಸ್ವಾಧೀನ ಇಲ್ದಿರೋ ಆ ಕೈಯಲ್ಲಿ ಮಡಕೆನ ಒಡೆದಾಕಿದ್ರಿ ಅಂತ ಅಂದ್ರೆ ನಿಮ್ಗೆಷ್ಟು ಶಕ್ತಿ ಇದೆ ಅಂತ ಯೋಚನೆ ಮಾಡಿ. ಬುದ್ಧಿ ಇಲ್ದಿರೋನಾಗಿದ್ದಕ್ಕೆ ಖುಷಿ ಪಡ್ತಾ ಇದೀಯಾ? ಅಂದ್ಕೊಂಡಿರೋ ಕೆಲಸ ಆಗಿಲ್ಲ ಅಂತ ಬೇಜಾರಾಗ್ತಿಲ್ವೇನೋ? ಮಾಮ್, ದೊಡ್ಡಮ್ಮನ ಆತ್ಮ ಬಂದು ನಿಮ್ ಕೈಯನ್ನ ಎತ್ತಿ ಆ ಕೈಯಿಂದಾನೆ ಮಡಕೆನ ಚೂರ್ ಚೂರಾಗಿ ಒಡೆದೋಗೋ ಥರ ಮಾಡಿದ್ರು. ನಿಮ್ ಕೈಯಾರ ನಿಮ್ ತಲೆ ಮೇಲೆ ಏನಾದ್ರೂ ಒಡ್ಸಿದ್ರೆ ನಿಮ್ ತಲೆ ಬುಡ ಚೂರ್ ಚೂರ್ ಆಗ್ತಿತ್ತು ಅಲ್ವಾ? ಹಾಗಾಗಿಲ್ಲ ಅಂತ ಖುಷಿ ಪಡ್ತಾ ಇದೀಯಾ? ಅರೆ ರೇ, ಅವಕಾಶ ಮಿಸ್ ಆಗೋಯ್ತಲ್ಲ ಅಂತ ದುಃಖ ಪಡ್ತಿದ್ಯಾ? ಆ ರೀತಿ ನಿಮ್ಗಾಗ್ಲಿಲ್ವಲ್ಲ ಅಂತ ಸಂತೋಷ ಪಡಿ ಅಂತ ಹೇಳ್ತಾ ಇದ್ದೀನಿ. ಗಾಯತ್ರಿ ದೇವಿ ಚಿಕ್ಕ ಮಗುವಾಗಿ ಎಲ್ಲಿದ್ದಾಳೋ, ಆತ್ಮದ ರೂಪದಲ್ಲಿ ಮತ್ತೆ ಮತ್ತೆ ಹೇಗ್ ಬರ್ತಿದ್ದಾಳೋ, ವಿಶಾಲ್ಗೆ ಏನ್ ಹೇಳಿದ್ಲೋ ನಾವು ಕೇಳಿಸ್ಕೋಬೇಕು ಅಂತ ತಾನೆ ಅದನ್ನೆಲ್ಲ ಮಾಡಿದ್ದು. ಆದ್ರೆ ಏನಾಗೋಯ್ತು? ಮಡಕೆ ಒಡೆದೋಯ್ತು. ಹೋದ್ರೆ ಹೋಯ್ತು ಬಿಡಿ ಮಾಮ್. ನಿಮ್ಗೆ ತುಂಬಾ ಹತ್ರ ಬಂದು ನಿಮ್ ಕೈನ ಹಿಡ್ಕೊಂಡ್ರು ದೊಡ್ಡಮ್ಮ ನಿಮ್ಮನ್ನ ಏನು ಮಾಡಿಲ್ಲ ಅಂತಂದ್ರೆ ಅಯ್ಯೋ ಸಾವತಿ ಅಂತ ನಿಮ್ಮನ್ನ ಸ್ವೀಕರಿಸಿದಾರೆ ಅಂತ ಅಲ್ವಾ? ಏಯ್, ತಲೆ ಕೆಟ್ಟವನೆ. ಗಾಯತ್ರಿ ದೇವಿ ಆತ್ಮದ ರೂಪದಲ್ಲಿ ಬಂದ್ರೂ ಸರಿ, ನನ್ನನ್ನ ಭಯಪಡಿಸ್ತಾಳೆ ಹೊರತು ಪ್ರಾಣಕ್ಕೇನೂ ಅಪಾಯ ಆಗಲ್ಲ. ನನ್ನನ್ನ ಬಲಿ ತಗೊಳ್ಳೋದು ಕೇವಲ ಅವಳು ಚಿಕ್ಕ ಮಗುವಾಗಿದ್ದಾಗ ಮಾತ್ರ. ಮಗುವಾಗಿ ಎಲ್ಲಿದ್ಯೋ ಏನೋ, ಇಲ್ಲಂತೂ ಇಲ್ಲ, ಸದ್ಯಕ್ಕಂತೂ ಬರಲ್ಲ. ಮತ್ತೆ ಯಾಕೆ ಮಾಮ್ ಟೆನ್ಷನ್? ಬರಲ್ಲ ಇರಲ್ಲ ಅಂತ ರಿಲ್ಯಾಕ್ಸ್ ಆಗೋದೇನು ಬೇಡ. ಎಲ್ಲಿದ್ದಾಳೋ ಕಂಡು ಹಿಡಿಬೇಕು. ವಿಶಾಲ್ ಕೇಳ್ಕೊಂಡಿದ್ದಾನಲ್ವಾ, ಖಂಡಿತವಾಗ್ಲೂ ನಯನಿ ಕೇಳ್ತಾಳೆ. ಅಮ್ಮ ತನ್ನ ಹತ್ರ ಮಾತಾಡ್ತಾರೆ ಅಂತ ಅವ್ರ ಧ್ವನಿ ಕೇಳಿಸ್ತು ಅನ್ನೋ ಖುಷಿಲಿ ಅವನ್ ಪ್ರಶ್ನೆಗೆ ಏನು ಉತ್ತರ ಅಂತ ಗೊತ್ತಾಗ್ಲಿಲ್ವಂತೆ. ಜೋಕಾ? ಸೀರಿಯಸ್ ಮಾಮ್, ಸ್ವಂತ ತಾಯಿನ ಮೇಲೆ ಅಷ್ಟಾದ್ರೂ ಪ್ರೀತಿ ಇರುತ್ತೆ ಅಲ್ವಾ? ನಿಮ್ಮಂತವ್ರನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಅಂದ್ರೆ ಏನು? ನನ್ ರಾಕ್ಷಸಿ ಅನ್ನೋ ತರ ಹೇಳ್ತಿದ್ಯಾ? ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಅಮ್ಮ ಚೆನ್ನಾಗಿರ್ಬೇಕು, ಬದುಕೇ ಇರ್ಬೇಕು ಅಂತ ಮಗನಾಗ್ ಬೇಡ್ಕೊತಿರ್ತೀನಿ ಮಾಮ್. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಮಾಡ್ತೀಯಾ? ಮಾಡ್ತೀನಿ. ನಿಮ್ ಆಣೆಗೂ ಚಿಚಿ ನಿಮ್ ಕೈ ಮೇಲೆ ಆಣೆಗೂ ಮಾಮ್. ಗುಡ್. ಈ ಸಲ ಗಾಯತ್ರಕ್ಕ ಕಾಣಿಸ್ಕೊಂಡ್ರೆ ಹೇಳ್ತೀನಿ. ಅಯ್ಯೋ ಮಾಮ್, ಏನಂತ? ನನ್ನ ಬದಲಾಗಿ ನನ್ನ ಮಗನ್ನ ಕರ್ಕೊಂಡು ಹೋಗು ಅಂತ. ವಲ್ಲಭ, ವಿಶಾಲೋ, ವಿಕ್ರತೋ, ಬನ್ನಿ ಬನ್ನಿ ಬನ್ನಿ, ಎಲ್ರ ಬನ್ನಿ.
ಎಲ್ಲ ಇಟ್ಟೋದು ಬಾರೆ ನೀನು ಕುತ್ಕೊಳೆ. ಅಕ್ಕ ಬಾ ಅಕ್ಕ ಕುತ್ಕ. ಬನ್ನಿ 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 ಬನ್ನಿ. ಮಾವ ಏನ್ ಫುಲ್ ಜೋಶಲ್ಲಿದ್ದೀರಾ? ಹೇಳ್ತೀನಿರಪ್ಪ. ಅವಾಗಿನ್ ನಾನ್ ಕೇಳ್ತಿದ್ರು ಇದೇ ಮಾತ್ ಹೇಳ್ತಿದ್ದಾರೆ. ಕುತ್ಕೋ ವಿಶಾಲ. ನೀವ್ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ನೀವು ಕೂತ್ಕೊಳ್ಳಿ. ಗಂಡ ನಿಂತ್ಕೊಂಡಾಗ ಹೆಂಡತಿ ಕೂತ್ಕೋಬಾರ್ದು. ನೀನ್ ಎದ್ದೇಳ್ಬೇಡ, ಕೂತ್ಕೋ ನೀನು. ನಿಂತ್ಕೊಂಡ್ರೆ ಯಾರ ಮೇಲೆ ಆರ್ತಿ ಅಂತ ಗೊತ್ತಾಗಲ್ಲ. ನೀನ್ ಕೂತಿದ್ರೇನೆ ಒಳ್ಳೇದು. ಮಕ್ಳನ್ನ ಎತ್ಕೋಬೇಕು ಅಂದ್ರೆ ಎಷ್ಟ್ ಕಷ್ಟ ಅಂತ ನಿಮ್ಗೇನ್ ಗೊತ್ತು? ಕೈ ಬಿದ್ದು ಹೋಗತ್ತೆ, ನೋವು ಕೂಡ ಆಗತ್ತೆ. ಅದಕ್ಕೆ ವಲ್ಲವ, ಸ್ತ್ರೀಯರನ್ನ ಗೌರವಿಸ್ಬೇಕು, ಅವ್ರಿಗೆ ರಿಸರ್ವ್ ಮಾಡಿರೋಂಥ ಸೀಟಲ್ಲೇ ಅವರೇ ಕೂತ್ಕೋಬೇಕು ಅಂತ ಬದ್ರಿನಾಥ್ನ ಅದ್ಗೆ ಕೊಟ್ಬಿಟ್ಟು ಆರಾಮಾಗಿ ನಿಂತ್ಕೊಂಡಿದ್ದಾನೆ. ಪಾವನಮೂರ್ತಿ, ವಿಷಯ ಏನು ಅಂತ ಹೇಳು. ಹೇಳ್ತೀನಕ್ಕ. ಮುಂದಿನ ತಿಂಗಳು 1ನೇ ತಾರೀಕು ಏನ್ ಬರುತ್ತೆ? ಸಂಬಳ ಬರತ್ತೆ. ನಿನ್ ಯೋಗ್ಯತೆ ಬಗ್ಗೆ ಕೇಳಲಿಲ್ಲ ಮಾವ. 1ನೇ ತಾರೀಕು ಇನ್ನೇನ್ ಬರತ್ತೆ? ನಮ್ಮ ಮಕ್ಕಳ ಬರ್ಡೇ ಬರುತ್ತೆ. ಆಗ್ಲೇ ಹೇಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಚಿಕ್ಕಪ್ಪ? ಮಕ್ಳು ಸೌಕರ್ಯ ನೋಡ್ಕೊಳ್ಳೋದೇನೋ ಸರಿ, ಖರ್ಚು ಮಾಡೋದು ಯಾರಂತೆ? ಇನ್ಯಾರು? ನಾವೇ. ನಾವು ಅಂತಂದ್ರೆ ನೀನಾ ನೈನಿನ? ಯಾಕೋ ವಲ್ಲಭ ಹಾಗೆ ಹೇಳ್ದೆ? ಇಲ್ಲಿ ಇನ್ನೊಂದು ಕ್ಲಾರಿಟಿ ಬೇಕಾಗಿದೆ. 4 ಮಕ್ಕಳು ಒಂದೇ ದಿನ ಹುಟ್ಲಿಲ್ಲ. ಬದ್ರಿನಾಥ, ಗಾನವಿ ಮಾತ್ರನೇ ಆ ದಿನ ಹುಟ್ಟಿರೋದು. ಗಾಯತ್ರಿ ಪಾಪು ಕೂಡ ಹೆಚ್ಚು ಕಮ್ಮಿ 1-2 ದಿನ ಆ ಕಡೆ ಈ ಕಡೆ ಹುಟ್ಟಿದಾಳೆ ಅಂತ ಜೋಗಶಾಸ್ತ್ರಿಗಳು ಹೇಳಿದ್ರಲ್ವಾ? 1ನೇ ತಾರೀಕು ಫಿಕ್ಸ್ ಮಾಡ್ಕೊಂಡ್ರೆ 3 ಜನದ ಬರ್ಡೇ ಮಾಡ್ಬೋದಲ್ವಾ? ಸುಮನ, ಎಲ್ಲಿಗೆ ಹೋಗ್ತಿದ್ಯಾ? ನೀವ್ ನಿಮ್ ಮೀಟಿಂಗ್ ಕಂಟಿನ್ಯೂ ಮಾಡ್ಬೋದು, ನಾನಿಲ್ಲಿಂದ ಹೋಗ್ತೀನಿ. ಅದೇನ್ ಸುಮನಾ, ಎಲ್ರೂ ಸೇರಿ ಅಲ್ವಾ ಮಕ್ಳು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು? ನೀನೇನೋ ನಿನ್ ಮಗನ್ ಬಗ್ಗೆ, ನಮ್ಮ ಅಕ್ಕ ನೋಡಿದ್ರೆ ಸ್ವಂತ ಮಗಳು ಗಾನವಿ ಬಗ್ಗೆ. ವಿಶಾಲ್ ಬಾವನು ಯಾರಿಗೋ ಹುಟ್ಟಿರೋಂತ ಮಗು ಗಾಯತ್ರಿ ಕೂಡ ಅವತ್ತೇ ಹುಟ್ಟಿದಾಳೆ ಅಂತ ತಮಗ್ ತಾವೇ ಅನ್ಕೊಂಡು ಬರ್ತ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಬೇರೆ ಮಾಡ್ತಿದ್ದಾರೆ. ನಾನಿಲ್ಲಿ ಇದ್ಕೊಂಡು ಏನ್ ಮಾಡ್ಬೇಕು ಹೇಳಿ? ಹಾಗಾದ್ರೆ ಹೋಗು. ಏಯ್, ಸ್ವಲ್ಪ ಇರೋ. ಸುಮನಾ, ಮಕ್ಕಳ ಬರ್ಡೇನ ಸೆಲೆಬ್ರೇಟ್ ಮಾಡೋದು ನಿನ್ಗೆ ಇಷ್ಟ ಇದೆಯಾ ಇಲ್ವಾ ಹೇಳು? ನಿಮ್ ಮಕ್ಳ ಬಗ್ಗೆ ನೀವೆಷ್ಟು ಸ್ವಾರ್ಥವಾಗಿ ಯೋಚಿಸ್ತೀರೋ, ನಾನು ಕೂಡ ನನ್ ಮಗ್ಳ ಬಗ್ಗೆ ಯೋಚಿಸ್ಬೇಕಲ್ವಾ ಬಾಬಾ? ಈ ವಾರದಲ್ಲಿ ಉಲುಚಿ ಹುಟ್ಟುಹಬ್ಬ ಇದೆ. ಯಾರಾದ್ರೂ ಒಬ್ರು ಅವಳ ಬರ್ಡೇಗೆ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿದ್ರಾ? ಇಲ್ಲ. ಅರೆ, ಉಲೂಚಿ ಹುಟ್ಟಿದ ದಿನ ಈ ವಾರ ಬರುತ್ತಾ? ನನಗ್ ನೆನ್ಪೇ ಇಲ್ಲ. ಯಾರಿಗೂ ನೆನ್ಪಿಲ್ಲ, ನನಗ್ ಮಾತ್ರ ನೆನ್ಪಿದ್ಮೇಲೆ ಇನ್ ನನ್ ಮಗು ಬಗ್ಗೆ ಯಾರು ಯೋಚಿಸ್ತಾರೆ? ಸುಮನ, ಈ 3 ಮಕ್ಕಳು ಒಂದೇ ದಿನ ಹುಟ್ಟಿದ್ದಾರೆ ಅಂತ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿರ್ಬೋದು. ಉಲುಚಿನ ನಾವ್ ಹೇಗ್ ಮರ್ತೋಗ್ತೀವಿ ಅಂತ ಅನ್ಕೊಂಡೆ. ಈ ವಾರ ಅವಳ ಬರ್ಡೇನು ಜೋರಾಗೆ ಸೆಲೆಬ್ರೇಟ್ ಮಾಡೋಣ. ಬೇಡ ಬ್ರೋ. ಯಾಕ ಬೇಡ ಅಂತಿದ್ಯಲ್ಲ? ನಾವು ಮನೇಲಿ ಉಲೂಚಿ ಬರ್ಡೇ ಮಾಡ್ತಾ ಇದೀವಿ ಅಂತ ದೊಡ್ಡ ಬಟ್ಟಮ್ಮಂಗೆ ಗೊತ್ತಾಯ್ತು ಅನ್ಕೊಳ್ಳಿ, ಆಗ ಅವಳು ಬಂದ್ರೆ ಸಿಚುಯೇಷನ್ ಬೇರೆ ಆಗುತ್ತೆ. ಇದು ಕೂಡ ಒಳ್ಳೆ ಪಾಯಿಂಟ್ ಅಪ್ಪ. ಹಾಗಂತ ಅವ್ರ ಸಂತೋಷನ ಸೈಡ್ ಲೈನ್ ಮಾಡ್ತೀರಾ?
ಬೇಕು ಅಂದ್ರೆ ಖರ್ಚೆಲ್ಲ ನಾನ್ ನೋಡ್ಕೋತೀನಿ. ಉಲೂಚಿ ಪುಟ್ಟಿ ಹುಟ್ಟದ ಹಬ್ಬ ಗ್ರ್ಯಾಂಡ್ ಆಗಿ ನಡಿಬೇಕು. ಥ್ಯಾಂಕ್ಸ್ ಅತ್ತೆ. ಆದ್ರೆ ಒಂದು ವಿಷಯ, ಗಾಯತ್ರಿ ಹುಟ್ಟಿದ ದಿನ 1ನೇ ತಾರೀಕು ಮಾತ್ರ ಸೆಲೆಬ್ರೇಟ್ ಮಾಡಬೇಡಿ. ಯಾವತ್ ಹುಟ್ಟಿದ್ಲು ಅಂತ ಸರಿಯಾಗಿ ಗೊತ್ತಿಲ್ಲದೆ ಮಿಕ್ಕಿದ ಮಕ್ಕಳಾದ ಗಾನವಿ ಮತ್ತೆ ಬದ್ರಿ ಹುಟ್ಟಿದ ದಿನ ಅವಳನ್ನು ಸೇರಿಸ್ಕೊಂಡು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೆಂತ ಆಸೆ ಸುಮನಾ? ಪರವಾಗಿಲ್ಲ ಸುಮನ, ನೀನ್ ಬೇಜಾರ್ ಮಾಡ್ಕೋಬೇಡ. ಆ ದಿನ ಗಾಯತ್ರಿ ಅಮ್ಮವ್ರ ಹುಟ್ಟಿದಬ್ಬ ಕೂಡ ಆಚರಿಸ್ತೀವಿ. ಅಂದ್ರೆ ಅಮ್ಮವರು ಆ ದಿನಾನೇ ಮನೆಗೆ ಬರ್ತಾರೆ. ಕರ್ಕೊಂಬರ್ತೀನಿ, ಸರಿನಾ? ಹಲೋ. ಆ ಲೆಟ್ರ್ ಯಾರು ಪೋಸ್ಟ್ ಮಾಡಿದ್ರು, ಯಾರು ಸ್ಟ್ಯಾಂಪ್ ಹಾಕಿದ್ರು, ಎಲ್ಲ ಡೀಟೇಲ್ಸು ನನಗೆ ಬೇಕು. ಗಾಯತ್ರಿ, ಚೆಂಡು ತಗೊಳಕ್ ಬಂದ್ಯಾ ಗಾಯತ್ರಿ? ಗಾಯತ್ರಿ ತಗೊಳಮ್ಮ. ನಮಸ್ಕಾರ ಗುರುಗಳೇ. ಏನಮ್ಮ ಗಾಯತ್ರಿ, ಹೇಳ್ದೆ ಕೇಳ್ದೆ ಹೀಗೆ ಬಂದ್ಬಿಟ್ರೆ ಹೇಗೆ? ನಿಮ್ ಮಾತ್ ಕೇಳಿ ಗಾಬರಿಯಿಂದ ಇಲ್ಲಿಗೆ ಓಡ್ ಬಂದೆ ಯಜಮಾನ್ರೆ. ಗುರುಗಳನ್ನ ನೋಡಿ ಅನ್ಸುತ್ತೆ. ಅವರ ನೋಡಿ ಇವ್ನ ಯಾಕಮ್ಮ ಕೂಕೋತಾನೆ? ತುಂಟ್ ಹುಡುಗಿ ಗಾಯತ್ರಿನೇ ಏನೋ ಮಾಡಿರ್ತಾಳೆ. ಇಲ್ಲ ಬಿಡಿಯತ್ತ, ಬಾಲಲ್ಲಿ ಆಡ್ಕೊಂಡು ಆಚೆ ಬಂದ್ಬಿಟ್ಲು. ಗೇಟ್ ಆಚೆ ಗಾಡಿಗಳು ಬರ್ತಿರುತ್ತಲ್ವಾ, ಅದಕ್ಕೆ ಭಯ ಪಟ್ಕೊಂಡು ಓಡೋಡ್ ಬಂದ, ಬೇರೆ ಏನೂ ಇಲ್ಲ. ಹೊರಗಿಂದ ಈ ಮನೆಗ್ ಬಂದ್ ಸೆಟ್ಲ್ ಆಗಿರೋ ಈ ಮಗು ಮತ್ತೆ ಹೋಗು ಅಂದ್ರೆ ಹೋಗಲ್ಲ ಬಿಡಿ ಬಾವಾ. ಹೇಳ್ದ್ಯಾ? ಇನ್ನೂ ಯಾಕೆ ನೀನ್ ಮಾತಾಡಿಲ್ಲ ಅಂತ ನಾನ್ ನಿನ್ ಕಡೆನೇ ನೋಡ್ತಾ ಇದ್ದೆ. ಸುಮನಾ, ಇಷ್ಟು ದಿನಕ್ಕೆ ಇವತ್ತು ನಿನ್ ಮುಖ ನೋಡಿದಾನೆ. ಹೆಂಡತಿ ಮುಖ ಅಲ್ದೆ ದಾರಿಯಲ್ಲಿ ಹೋಗೋರ್ನ ನೋಡಕ್ಕಾಗತ್ತಾ ನಿಮ್ ತರ? ಏಯ್ ಇರು. ಗುರುಗಳ್ ಮನೆಗ್ ಬಂದಾಗ ಅವ್ರನ್ನ ಒಳಗ್ ಕರೆಯೋದ್ ಬಿಟ್ಟು ಇಲ್ಲೇ ನಿಲ್ಸಿ ಮಾತಾಡ್ತೀರಾ? ಪರವಾಗಿಲ್ಲ ತಿಲೋತ್ತಮ, ಮುಖ್ಯವಾದ ವಿಷಯವನ್ನ ನಿಮ್ಮೆಲ್ರಿಗೂ ಹೇಳೋಗೋಣ ಅಂತ ಬಂದೆ. ನೀವೆಲ್ರೂ ಇಲ್ಲೇ ಇರಬೇಕಾದ್ರೆ ನಾನು ಮತ್ತೆ ಒಳಗಡೆ ಬಂದು ನಿಮ್ಮೆಲ್ರಿಗೂ ತೊಂದರೆ ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗೆಲ್ಲ ಅನ್ಕೋಬೇಡಿ. ಗುರು ಸೇವೆ ಮಾಡೋದು ನಮ್ಮ ಅದೃಷ್ಟ ಅನ್ಕೋತೀವಿ. ವಿಷಯ ಹೇಳಕ್ ಬಿಡಕ್ಕ ನೀನು. ನೀವು ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕಮ್ಮ. ಸುಮನನ್ ಮಗಳು ಉಲುಚಿ ಬಗ್ಗೆನಾ ನೀವು ಹೇಳ್ತಿರೋದು? ಎಲ್ರ ಬಗ್ಗೆ ತಿಲೋತ್ತಮ. ನಾವಿನ್ನೂ ಏನ್ ಚಿಕ್ಕ ಮಕ್ಕಳಲ್ಲ ಗುರುಗಳೇ. ಏನೇನ ಎಲ್ರು ಅಂದ್ರೆ 4 ಚಿಕ್ಕ ಮಕ್ಕಳು ಅಲ್ಲ ಬಾ. ಗಾನವಿ, ಗಾಯತ್ರಿ, ಬದ್ರಿನಾಥ, ಉಲೂಚಿ. ಯಾಕೆ ಹಾಗೆ ಹೇಳಿದ್ರಿ ಸ್ವಾಮಿ? ಮಳೆಗಾಲ ಅಲ್ವಾ, ಜ್ವರ ಬರ್ಬೋದು ಅಂತ ಇರ್ಬೋದೇನೋ. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಕರೆಕ್ಟಾಗಿ ಹೇಳ್ದೆ ಅಲ್ವಾ? ಜ್ವರನೋ ಹೊಟ್ಟೆ ನೋವೋ ಬರುತ್ತೆ ಅಂತ ನಾನು ಹೇಳಕ್ ಬಂದಿಲ್ಲ ಹಾಸಿನಿ. ಮಕ್ಳು ಉಗುರನ್ನ ಕತ್ತರಿಸೋದಿಕ್, ಕಣ್ಣಿಗೆ ಧೂಳ್ ಬಿದ್ರೆ ಊದೋದಿಕ್ಕೆ ಗುರುಗಳು ಬರಲ್ಲ. ಮುಖ್ಯವಾದ ವಿಷಯ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾದ್ದೇ ಇರುತ್ತೆ. ಅಮ್ಮ, ನೀನ್ ಹಾಗಂದ್ರೆ ನಮ್ಗೆಲ್ಲ ಟೆನ್ಷನ್ ಆಗೋಗುತ್ತೆ. ನಿಮ್ಗ್ಯಾಕ್ರಿ ಗಾಬ್ರಿ? ಉಲುಚಿ ಹುಷಾರ್ ತಪ್ಪಿದ್ರೆ ತಲೆನೇ ಕೆಡ್ಸ್ಕೊಳಲ್ವಲ್ಲ. ನೀ ಸುಮ್ಮನಿರು ಸುಮನ. ಸ್ವಾಮೀಜಿ, ನೀವು ಮುಂದುವರಿಸಿ. ನಾಯಿನಿ,
4 ಮಕ್ಕಳು ಹಿಂದೆ ಮೃತ್ಯುದೋಷ ಸುತ್ತುತ್ತಾ ಇದೆ.